ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ರೆಸಿಪಿ ಏನು ಅಂತ ನೋಡೋಣ ಬನ್ನಿ. ಸೊ ಇವತ್ತಿನ ಒಂದು ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ತೊಳೆದಿರ್ತಕ್ಕಂಥ 2 ಟೊಮೆಟೊ, ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ. ಸೊ ಇಷ್ಟನ್ನು ಈಗ ಅಕ್ಕಿಯನ್ನು ನೀಟಾಗಿ ತೊಳ್ಕೊಳ್ಳೋಣ. ಸೊ ತೊಳ್ಕೊಂಡಿದ್ದಾದಮೇಲೆ ಅದನ್ನು ಪಕ್ಕಕ್ಕಿಟ್ಟು ಈಗ ತೊಳೆದಿರ್ತಕ್ಕಂಥ ಒಂದು 2 ಟೊಮೆಟೊ ಹಣ್ಣನ್ನು ಈ ಒಂದು ಬಟ್ಲಲ್ಲಿರ್ತಕ್ಕಂಥ ನೀರಿಗೆ ಹಾಕ್ಬಿಟ್ಟು ಇದನ್ನು ಬಾಯ್ಲ್ ಆಗಲಿಕ್ಕೆ ಇಡಬೇಕು. ಒಂದು 10 to 15 ಮಿನಿಟ್ಸ್ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಟೊಮೆಟೊ ಹೊಡ್ಕೋಬೇಕು, ಆ ಥರ ಇದು ಬಾಯ್ಲ್ ಆಗಬೇಕು. ಒಂದು 15 ಮಿನಿಟ್ಸ್ ಆಗೋವರೆಗೂ ಪ್ಲೇಟ್ ಮುಚ್ಚಿ ಇದನ್ನು ಸ್ಟವ್ ಆನ್ ಮಾಡಿ ಇಡೋಣ. ಅಷ್ಟರಲ್ಲಿ ಈ ಒಂದು ತೊಳೆದಿರ್ತಕ್ಕಂಥ ಅಕ್ಕಿಯನ್ನು ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಇರುತ್ತೆ, ಒಂಚೂರು ನೀರನ್ನ ಆ್ಯಡ್ ಮಾಡಿ ರುಬ್ಕೊಳ್ಳೋಣ. ಈ ರುಬ್ಬಿದಾದಮೇಲೆ ಈ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಈ ಒಂದು ಬೇಯ್ತಾ ಇರ್ತಕ್ಕಂಥ ಟೊಮೆಟೊನ ನೋಡಿದಾಗ ನೋಡಿ ಈ ಥರ ನೀಟಾಗಿ ಒಡೆದಿರುತ್ತೆ. ಯಾಕೆಂದರೆ ಆ ಥರ ಒಡ್ಕೊಂಡಾಗ ಅದು ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಮತ್ತು ಸಿಪ್ಪೆನ ಸುಳಿಲಿಕ್ಕೆ ತುಂಬಾ ಈಸಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಅದು ಆದ ನಂತರ ಆ ನೀರಿನಿಂದ ಈ ಟೊಮೆಟೊನ ಬೇರ್ಪಡಿಸಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಆದಮೇಲೆ ನೀಟಾಗಿ ಸಿಪ್ಪೆನ ತೆಗೆದು ಸ್ಲೈಸ್ ಆಗಿ ಕಟ್ ಮಾಡಬೇಕು. ಕಟ್ ಮಾಡಿರ್ತಕ್ಕಂಥ ಈ ಪೀಸಸ್ನ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಅದಾದ ನಂತರ ಸ್ಟವ್ ಆನ್ ಮಾಡಿ ಬೌಲ್ನ ಇಟ್ಟು ಒಂಚೂರು ತುಪ್ಪ, ಸಾಸಿವೆ, ಜೀರಿಗೆ, ಸೊ ಈ ಮೂರನ್ನು ಸೇರಿ ಒಗ್ಗರಣೆ ಕೊಟ್ಟು ಅದಾದ ನಂತರ ಅದನ್ನು ಚೆನ್ನಾಗಿ ಕೈ ಆಡಿಸಿ ಈಗ ರುಬ್ಬಿರ್ತಕ್ಕಂಥ ಟೊಮೆಟೊ ಮಿಶ್ರಣವನ್ನು ಸೇರಿಸಿ ಅದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಈಗ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಅಕ್ಕಿ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸ್ತಾ ಬರಬೇಕು. ಗಂಟಾಗದೇ ಇರೋ ಥರ ಇದನ್ನು ಕೈ ಆಡಿಸ್ಬೇಕು. ಸೊ ಈ ಒಂದು ಟೊಮೆಟೊ ಪ್ಯೂರಿನ ಮಗುಗೆ ಕೊಡೋದ್ರಿಂದ ಹಲವಾರು ಬೆನಿಫಿಟ್ಸ್ ಮಗುಗೆ ಸಿಗುತ್ತೆ. ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದರೆ ವಿಟಮಿನ್ ಎ, ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್, ಈ ಎಲ್ಲ ವಿಟಮಿನ್ಸ್ ಮಗುಗೆ ಸಿಗುತ್ತೆ. ಹಾಗೆಯೇ ಈ ಪ್ಯೂರಿನ ಕೊಡೋದ್ರಿಂದ ಇದರಲ್ಲಿ 94% ವಾಟರ್ ಕಂಟೆಂಟ್ ಇದೆ. ಹಾಗಾಗಿ ಇದು ಕಾನ್ಸ್ಟಿಪೇಷನ್ಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ರೈಸ್ನಲ್ಲಿ ವಿಟಮಿನ್ಸ್, ಮಿನರಲ್ಸ್, ಎನರ್ಜಿ ಆ್ಯಂಡ್ ಕಾನ್ಸ್ಟಿಪೇಷನ್, ಡೈಜೆಷನ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಈ ಒಂದು ಪ್ಯೂರಿನ ಮಗುಗೆ ಕೊಡೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಸೊ ನೋಡಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಸೊ ಈಗ ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಹೊತ್ತು ಆದಮೇಲೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸ್ಟವ್ ಆಫ್ ಮಾಡಿ ಆರಿದ ಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಬೋದು. ಸೊ ಗೈಸ್, ಈ ಒಂದು ವಿಡಿಯೋ ಯಾರೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.